ಪತಿ ಪತ್ನಿ ಕಲಹ ಗಲಾಟೆ ಬಿಡಿಸಲು ಬಂದವನಿಗೆ ಯುವಕರ ಗುಂಪು ಚಾಕು ಇರಿದು ಹತ್ಯೆ ಮಾಡಿದ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ. ಘಟನೆ ಸಂಬಂಧ 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದ್ದು ತನಿಖೆ ಮುಂದುವರೆದಿದೆ. ಪತಿ ಪತ್ನಿ ಕಲಹದಲ್ಲಿ ಗಲಾಟೆ ಬಿಡಿಸಲು ಬಂದ ಭಾವನಿಗೆ ಯುವಕರ ಗುಂಪಿನಿಂದ ಚಾಕು ಇರಿದು ಹತ್ಯೆ ಮಾಡಿ ಇಬ್ಬರಿಗೆ ಗಾಯವಾದ ಘಟನೆ ಸಿದ್ದಾಪುರ ತಾಲೂಕಿನ ಅವರ್ಗುಪ್ಪದಲ್ಲಿ ನಡೆದಿದೆ. ವಸಂತ್ ನಾಯ್ಕ್ ಮೃತಪಟ್ಟ ದುರ್ದೈವಿ. ವಸಂತ್ ತಮ್ಮ ಮಹೇಶ್ ಹಾಗೂ ಕುಮಾರ್ ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಆರೋಪಿ ಸುಚಿತ್ರಾ ಶಿವಮೊಗ್ಗದಲ್ಲಿ ಜ್ಯೋತಿಷಿ ಕಮಲಾಕರ್ ಗುರೂಜಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಳು. ಮಗಳು ಸುಮಶ್ರೀ ತಾಯಿ ಮತ್ತು ಗುರೂಜಿ ಹಿಂಸೆ ನೀಡುತ್ತಿದ್ದಾರೆ ಎಂದು ತಂದೆಯಾದ ಮಹೇಶ್ ಬಳಿ ಬಂದಿದ್ದಳು. ಮಗಳನ್ನ ಹುಡುಕುತ್ತಾ ಬಂದ ತಾಯಿ ಸುಚಿತ್ರಾ ಮತ್ತು ಅವರ ಕಡೆಯವರು ವಸಂತ್ ಮನೆಯಲ್ಲಿ ಸುಮಶ್ರೀ ಇರುವುದು ಗೊತ್ತಾಗುತ್ತದೆ. ತಂಡದೊಂದಿಗೆ ಬಂದ ಸುಚಿತ್ರಾ ಮಗಳನ್ನ ವಾಪಸ್ ಕರೆದುಕೊಂಡು ಹೋಗುವಂತೆ ಹೇಳಿದ ವೇಳೆ ಗಲಾಟೆಯಾಗಿದೆ. ಗಲಾಟೆಯು ತೀವ್ರ ಸ್ವರೂಪಕ್ಕೆ ತಿರುಗಿ ಈ ಘಟನೆ ನಡೆದಿದೆ. ದುರ್ಘಟನೆಯಲ್ಲಿ ವಸಂತ್ ಮೃತಪಟ್ಟರೆ ಕುಮಾರ್ ಮತ್ತು ಸುಚಿತ್ರಾ ಪತಿ ಮಹೇಶ್ಗೆ ಗಂಭೀರ ಗಾಯಗಳಾಗಿ ಸದ್ಯ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಟ್ಸಲ್ಲಿ ನಡೆಯುತ್ತೆ. ಇದರ ಪ್ರಕಾರವಾಗಿ ಗುಣೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರು ಸಿದ್ದಾಪುರ ತಾಲೂಕಿನ ಅವರ್ಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟಾಯ ನಾಯಕ್ 43 ವರ್ಷರವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದ್ರಲ್ಲಿ ಘಟನೆ ಏನ್ ನಡೆದಿರುತ್ತೆ ಅಂದ್ರೆ, ಫಿರ್ಯಾದಿ ಅವ್ರ ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವರು ಗಂಡ ವಸಂತ್ ನಾಯಕ್ ಅವರ ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು 2 ತಿಂಗಳಾಗಿರುತ್ತೆ ಇಲ್ಲಿ ಅರ್ಗುಪ್ಪಾಗೆ ಬಂದು. ಇವ್ರಿಗೆ ಮದುವೆ ಸುಚಿತ್ರಾ ಅನ್ನೋರಿಗೆ ಮದುವೆ ಆಗಿ 2 ಹೆಣ್ಮಕ್ಳು ಇರ್ತಾರೆ, ಸುಮಶ್ರೀ ಮತ್ತೆ ಅಮೃತ ಅಂತ. ಆಮೇಲೆ ಇವರು ತಂದೆಯವರ ಮಹೇಶ್ ಮತ್ತೆ ಅವ್ರ ಹೆಂಡತಿಯವರು ಸೆಪರೇಟ್ ಆಗಿ ಒಂದು 6 ತಿಂಗಳಾಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರಾ ಅನ್ನೋರು ಅವರು ಮತ್ತೆ ಅವ್ರ 2 ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಅದ ಸುಮಶ್ರೀ ಅನ್ನೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಸುಮಶ್ರೀ ಅವರಿಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವರ ಜೊತೆ ಹೋಗಿರು, ಇಲ್ಲಿ ಇರೋದು ಬೇಡ, ಇಲ್ಲ ಅಂದ್ರೆ ನಿಮ್ಗೆ ವಿಷ ಹಾಕಿ ಸಾಯಿಸ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಇವ್ರ ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗುತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಲ್ಲಿ 7 ಜನ ಯಾರು ಇವ್ರ ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇನ್ನ ತನಿಖೆ ನಡೀತಾ ಇದೆ. ಆರೋಪಿಗಳಾದ ಸುಚಿತ್ರಾ, ಲೋಕನಾಥ್, ಜ್ಯೋತಿಷಿ, ಕಮಲಾಕರ್ ಭಟ್ ಸೇರಿದಂತೆ ಒಟ್ಟು 7 ಜನರನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಳ್ಳಲಾಗಿದೆ. ವಿಸ್ಮಯ ನ್ಯೂಸ್, ದಿವಾಕರ್ ಸಂಪಕಂಡ, ಸಿದ್ದಾಪುರ.